ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗಲ್ಲಿ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬೆಲ್ಲದ ಆರತಿನ ಮಾಡೋದು ಹೇಗೆ, ಬೆಲ್ಲದ ಆರತಿನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಮತ್ತು ಬೆಲ್ಲದ ಆರತಿ ಮಾಡೋಕ್ಕೆ ನಾವು ಮನೆಯಿಂದ ಏನು ತೊಗೊಂಡೋಗ್ಬೇಕು, ದೇವಸ್ಥಾನದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಪೂರ್ತಿ ವಿವರಣೆನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸ ವ್ಯೂವರ್ಸು ನನ್ನ ವಿಡಿಯೋನ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಎಲ್ಲ ಪೂಜೆನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ನಾವು ಯಾವೆಲ್ಲ ವಸ್ತುನ ತಗೊಂಡೋಗ್ಬೇಕು ಅಂತ ಅಂದರೆ, ರಾಘವೇಂದ್ರ ಸ್ವಾಮಿಗೆ ಬೆಲ್ಲದ ಆರತಿನ ಮಾಡಬೇಕು ಅಂತ ಅಂದರೆ ನಮ್ಗೆ ಇಷ್ಟೆಲ್ಲ ಐಟಮ್ಸು ಬೇಕಾಗುತ್ತೆ. ಕಲ್ಲು ಸಕ್ಕರೆ ಅಲ್ಲಿ ತೋರಿಸಿದ್ದೀನಲ್ವ, ಕಲ್ಲು ಸಕ್ಕರೆನ ನೀವು ದೇವಸ್ಥಾನಕ್ಕೆ ದಾನ ಕೊಡ್ತೀನಿ ಅನ್ನೋದಿದ್ರೆ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಕಲ್ಲು ಸಕ್ಕರೆನ ತಗೊಂಡೋಗಿ, ಇಲ್ಲಾಂದರೆ ಬೇಡ. ಇದು ಸ್ವಲ್ಪ ಅಕ್ಕಿನ ಮನೆಯಿಂದನೇ ತಗೊಂಡೋಗಬೇಕು. ಒಂದು ಅಡಿಕೆ ಪಟ್ಟೆನೂ ಬೇಕು. ಅಡಿಕೆ ಪಟ್ಟೆ ಬಂದು ಗಂದಿಗೆ ಅಂಗಡೀಲಿ ಸಿಗುತ್ತೆ. ಏನು ಒಂದು 7-8 ರೂಪಾಯಿ ಕೊಟ್ಟರೆ ಒಂದು ಇಷ್ಟು ದೊಡ್ಡದು ಅಡಿಕೆ ಪಟ್ಟೆನ ಕೊಡ್ತಾರೆ. 5 ರೂಪಾಯಿಗೆ ಸ್ವಲ್ಪ ಚಿಕ್ಕದು ಕೊಡ್ತಾರೆ. ಚಿಕ್ಕದನ್ನ ತೊಗೊಂಬಿಡಿ, ಇಷ್ಟು ದೊಡ್ಡದನ್ನೇ ತೊಗೊಳ್ಳಿ. ಯಾಕಂದರೆ ನಾವು ಅದಕ್ಕೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಬೆಲ್ಲನ ಇಡಬೇಕಲ್ವ, ಅದಕ್ಕೆ ಹೂಗಳ ಅಲಂಕಾರ ಎಲ್ಲನೂ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ದೊಡ್ಡದೇ ತೊಗೊಳ್ಳಿ. ಇನ್ನು ಅಡಿಕೆ ಪಟ್ಟೆ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ, ಅದ್ರ ಮೇಲೆ ಈ ಥರ 2 ಬೆಲ್ಲದ ಅಚ್ಚನ್ನು ತೊಗೊಳ್ಳಿ. ಬೆಲ್ಲದ ಅಚ್ಚು ಬಂದು ಆ ಮಧ್ಯದಲ್ಲಿ ಹೋಲಿರಬೇಕು. ಆ ಹೋಲಿರೋದನ್ನು ನೋಡಿನೇ 2ನ ತೊಗೊಳ್ಳಿ. 2ನ ತೊಗೊಂಡಾದ್ಮೇಲೆ ಅದಕ್ಕೆ ತುಪ್ಪದ ಬತ್ತಿನ ಹಾಕಿ. ತುಪ್ಪದ ಬತ್ತಿ ಬಂದು ಸಿಂಗಲ್ ತುಪ್ಪದ ಬತ್ತಿನ ಯಾವುದೇ ಕಾರಣಕ್ಕೂ ಯಾವುದೇ ದೇವ್ರಿಗೂ ಸಿಂಗಲ್ ಬತ್ತಿನ ಹಚ್ಚಬಾರ್ದು. 2 ಬತ್ತಿನ ಹಾಕಿನೇ ತುಪ್ಪದ ಬತ್ತಿ ಆಗಲಿ, ಅಲ್ಲ ಲಕ್ಷ್ಮೀ ದೇವಿಗೆ ಆಗಲಿ, ಗಣಪತಿಗೆ ಆಗಲಿ, ರಾಘವೇಂದ್ರ ಸ್ವಾಮಿಗಳಿಗೆ ಆಗಲಿ, ಯಾವುದೇ ದೇವ್ರಿಗೆ ಹಚ್ಬೇಕಾದ್ರೂ ಸಿಂಗಲ್ ಬತ್ತಿನ ಹಚ್ಚಬಾರ್ದು. 2 ಬತ್ತಿನ ಅಂದರೆ ಈಗ ಒಂದು ಬೆಲ್ಲಕ್ಕೆ 2 ಬತ್ತಿನ ಹಾಕಿ ಹಚ್ಚಬೇಕು. ಅದಕ್ಕೆ ಸ್ವಲ್ಪ ತುಪ್ಪನ ಮನೇಲಿ ನೀವು ಯೂಸ್ ಮಾಡದೇ ಇರೋದು ತುಪ್ಪ ಇದೆ ಅಂತ ಹೇಳಿದ್ರೆ ಆ ತುಪ್ಪನೇ ಹಾಕ್ಬೋದು. ಯೂಸ್ ಮಾಡಿರೋ ತುಪ್ಪ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಸಹ ಯೂಸ್ ಮಾಡಬೇಡಿ. ಎಲ್ಲ ಹೊಸ್ದಾಗಿಯೇ ತೊಗೊಂಡೋಗಿ ಅಂಗಡಿಯಿಂದ. ನಾನು 2 10 ರೂಪಾಯಿದು ಇಲ್ಲ 20 ರೂಪಾಯಿದು 2 ಪಾಕೆಟ್ಟು ತುಪ್ಪನ ತಗೊಂಡೋದ್ರೆ ಸಾಕಾಗುತ್ತೆ. ತುಪ್ಪದ ಬತ್ತಿ ಹಾಕಿ ಮತ್ತು ಅದಕ್ಕೆ ತುಪ್ಪನೂ ಹಾಕಿದ್ದಾದಮೇಲೆ ಅದಕ್ಕೆ ಕುಂಕುಮದಿಂದ ಅಲಂಕಾರನ ಮಾಡ್ಕೊಬೇಕು. ಬೆಲ್ಲಕ್ಕೆ ಅರಿಶಿನ ಕುಂಕುಮ 2ನೂ ಮನೆಯಿಂದನೇ ತೊಗೊಂಡೋಗಿ. ಯಾಕಂದರೆ ದೇವಸ್ಥಾನದಲ್ಲಿ ದೇವ್ರಿಗೆ ಅಂತ ಇಟ್ಟಿರೋದನ್ನು ಮತ್ತೆ ದೇವ್ರದಕ್ಕೆ ಹಚ್ಚೋದು ಬೇಡ. ಅದು ನಾವು ಹೋಗಿರ್ತೀವಲ್ಲ ಭಕ್ತಾದಿಗಳಿಗೆ, ನಮಗೆ ಹಾಕ್ಕೊಳ್ಳೋಕ್ಕೆ ಅಂತ ಹಚ್ಕೊಳ್ಳೋಕ್ಕೆ ಅಂತ ಹೇಳಿ ಇಟ್ಟಿರ್ತಾರೆ. ಮನೆಯಿಂದನೇ ಹೋಗ್ಬೇಕಾದ್ರೇ ಅರಿಶಿನ ಕುಂಕುಮ 2ನೂ ಸಹ ತಗೊಂಡೋಗಿ, ಗಂಧ ಇದ್ದರೆ ಗಂಧನೂ ಸಹ ತಗೊಂಡೋಗ್ಬೋದು. ನಾನು ಅವೆರಡು ಮಾಡಾದಮೇಲೆ ಇವಾಗ ಕುಂಕುಮ ಮತ್ತು ಅರಿಶಿನ 2ನೂ ಇಟ್ಬಿಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಹೂವಿಂದ ಅಲಂಕಾರನ ಮಾಡ್ಕೊಳ್ಳಿ. ಇದೇ ಹೂವು ಅಂತ ಏನಿಲ್ಲ, ಯಾವುದೇ ಹೂಗಳಾದರೂ ಸರಿ ಇಟ್ಬಿಟ್ಟು ಅಲಂಕಾರನ ಮಾಡ್ಕೊಬೋದು. ಇನ್ನು ನಿಮ್ಮ ಹತ್ರ ತುಳಸಿ ಪತ್ರ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ಇಡ್ಬೋದು. ರಾಯರಿಗೆ ತುಳಸಿನೇ ಅತಿ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿ ಇದ್ರೂ ಓಕೆ, ಇಲ್ಲ ತುಳಸಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಹೂಗಳಿಂದ ನಾವು ಅಲಂಕಾರನ ಮಾಡ್ಕೊಬೋದು. ನನ್ನ ಮಗನ ಜೊತೆ ವಿಡಿಯೋ ಮಾಡಿಸಿದ್ದೆ, ಅವನು ಸ್ವಲ್ಪ ಶೇಕ್ ಮಾಡೋದೆಲ್ಲ ಮಾಡಿದ್ದಾನೆ, ಪ್ಲೀಸ್ ಡೋಂಟ್ ಮೈಂಡ್. ಇನ್ನು ಅದು ಹೂವಿನಿಂದ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಇಷ್ಟಗಳು ಏನೇನಿದೆ, ದೇವ್ರ ಹತ್ರ ಏನೆಲ್ಲ ಪ್ರಾರ್ಥನೆ ಮಾಡ್ಕೊಬೇಕೋ ಅದನ್ನೆಲ್ಲ ಒಂದು ಸಲ ಮನಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ರಾಯರನ್ನ ನಂಬೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಒಳ್ಳೆಯದಾಗಿದೆ. ಮತ್ತು ಕಷ್ಟಗಳೆಲ್ಲ ಫುಲ್ ತೀರಿದೆ ಅಂತ ನಾನು ಹೇಳಲ್ಲ, ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ಕಷ್ಟಗಳೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ನಾನು ಅದಕ್ಕೋಸ್ಕರನೇ ರಾಯರಿಗೆ ಈ ಥರ ಚಿಕ್ಕ ಪುಟ್ಟ ಸೇವೆಗಳನ್ನ ಮಾಡ್ತಾ ಇರ್ತೀನಿ.
ಇನ್ನು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಿಮ್ಗೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡಿದ್ದಾದಮೇಲೆ ದೀಪನ ಹಚ್ಚಿಸ್ಕೊಬೇಕು. ದೀಪನ ಹಚ್ಚಿಸ್ಕೊಂಡು 1 ಸುತ್ತಾದರೂ ಸರಿ, 3 ಸುತ್ತಾದರೂ ಸರಿ, 5 ಸುತ್ತಾದರೂ ಸರಿ, ಎಷ್ಟಾದರೂ ಸರಿ ಆ ದೇವ್ರ ಸುತ್ತ ಫಸ್ಟು ದೇವ್ರ ಮುಂದೆ ನಿಂತ್ಕೊಂಡು ದೇವ್ರಿಗೆ ಬೆಲ್ಲದ ಆರತಿನ ತೋರಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ 1 ಸುತ್ತು ಇಲ್ಲ 3 ಸುತ್ತು 5 ಸುತ್ತು ಈ ಥರ ಬರಬೇಕು. ನಾನು 1 ಸುತ್ತು ಬರ್ತೀನಿ. ಯಾಕಂದರೆ ನಿಮಗೇನೆ ಗೊತ್ತು, ಗುರುವಾರ ದಿನ ಮತ್ತು ಈ ಥರ ವಿಶೇಷವಾದ ದಿನಗಳಲ್ಲಿ ರಾಯರ ಮಠದಲ್ಲಿ ತುಂಬಾ ಜನ ಇರ್ತಾರೆ. ನಾವು ಮಾಡೋ ಸೇವೆಯಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು 1 ರೌಂಡ್ ಅಷ್ಟೇ ಬರ್ತೀನಿ. ಬಂದಾದಮೇಲೆ ನಾನು ಹೆಜ್ಜೆ ನಮಸ್ಕಾರನೂ ನಾನು ಯಾವಾಗ ರಾಯರದ ಮಠಕ್ಕೆ ಹೋಗ್ತೀನೋ ಅವಾಗೆಲ್ಲ ಹೆಜ್ಜೆ ನಮಸ್ಕಾರನ ಹಾಕಿ ಬರ್ತೀನಿ. ಕೆಲವರು ಇದೊಂದು ತಪ್ಪನ್ನ ಮಾಡ್ತೀರಾ. ಹೆಜ್ಜೆ ನಮಸ್ಕಾರ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆಯೋದಲ್ಲ. ಮಂಡಿ ಊರಿ ಕೆಳಗಡೆ ಕೂತ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಎದ್ದು ಮತ್ತೆ ಮಂಡಿ ಊರಿ ನಮಸ್ಕಾರ ಮಾಡ್ತಾರಲ್ಲ ಅದನ್ನು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ. ಇನ್ನು ನಾನು ದೇವ್ರಿಗೆ ಪೂಜೆ ಮಾಡೋದೆಲ್ಲ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗ ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರನೇ ಅವನಿಗೆ ಆಗಲಿಲ್ಲ. ಇನ್ನು ಅಲ್ಲಿ ಪೂಜೆ ಎಲ್ಲ ಮಾಡಿ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿದ್ದಾದಮೇಲೆ ಅರ್ಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಚನೆಯೂ ಸಹ ಮಾಡಿಸ್ದೆ. ಇಲ್ಲಿ ಯಾವುದೇ ರಾಯರ ಮಠದಲ್ಲಿ ಅರ್ಚನೆ ಟಿಕೆಟ್ ಬಂದು 20 ರೂಪಾಯಿ ಇರುತ್ತೆ. ಅರ್ಚನೆನೂ ಮಾಡಿಸಿ ಅರ್ಚನೆ ಮಾಡಿ ಶ್ರೀ ಗುರು ರಾಘವೇಂದ್ರಾಯ ನಮಃ, 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 ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ಯಾವಾಗಲೂ ಅಷ್ಟೇ ರಾಯರಿಗೆ ಪೂಜೆನ ಮಾಡಬೇಕಾದ್ರೆ 108 ಬಾರಿ ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳ್ಕೊತೀನಿ. ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದನ್ನು ಅಷ್ಟೇ ನಾನು 21 ಸಲ ಇಲ್ಲ 11 ಸಲ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಾನು ಇದನ್ನು ಧ್ಯಾನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಆಲ್.